ನ್ಯೂಸ್@4 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇಂದು ಐಪಿಎಲ್ ಗುಜರಾತ್ ರಾಜಸ್ಥಾನ ಫೈನಲ್ ಹಣಾಹಣಿ ಇದೆ. ಗುಜರಾತ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಫೈನಲ್ ಮ್ಯಾಚ್ ನಡೆಯಲಿದೆ. ಸಮಾರೋಪದಲ್ಲಿ ಮಂಡ್ಯದ ಜಾನಪದ ಕಲಾ ತಂಡಗಳು ಮೆರುಗು ನೀಡಲಿವೆ. ಚಿಕ್ಕರಸಿನಕೆರೆ, ಚಿಕ್ಕ ಬೋರಯ್ಯ, ಸಂತೆ, ಕಸಲಗೆರೆ ಬಸವರಾಜು ನೇತೃತ್ವದ ಜಾನಪದ ಕಲಾ ತಂಡ ಕಾರ್ಯಕ್ರಮ ನೀಡಲಿದೆ. ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಚರ್ಮ ವಾದ್ಯಗಳ ಕಲಾ ಪ್ರದರ್ಶನ ನಡೆಯಲಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಅವರು ಮಾಡ್ಕೊಳ್ತಾ ಇರುವಂತಹ ವಿಡಿಯೋವನ್ನ ನಾವು ನೋಡ್ತಾ ಇದ್ದೀವಿ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಅವರು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮಂಡ್ಯ ಜಾನಪದ ಕಲಾ ತಂಡದಿಂದ ಒಂದು ಕಲಾ ಪ್ರದರ್ಶನ ನಡೆಯಲಿದೆ. ಇವತ್ತು ಐಪಿಎಲ್ ಗುಜರಾತ್ ಹಾಗೆ ರಾಜಸ್ಥಾನ ನಡುವೆ ಫೈನಲ್ ಹಣಾಹಣಿ ನಡೀತಾ ಇರುವಂತದ್ದು. ಗುಜರಾತ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಫೈನಲ್ ಮ್ಯಾಚ್ ನಡೆಯುತ್ತೆ. ಸಮಾರೋಪದಲ್ಲಿ ಮಂಡ್ಯದ ಜಾನಪದ ಕಲಾ ತಂಡಗಳು ಮೆರುಗನ್ನ ನೀಡಲಿವೆ. ಚಿಕ್ಕರಸಿನಕೆರೆ, ಚಿಕ್ಕ ಬೋರಯ್ಯ, ಸಂತೆ, ಕಸಲಗೆರೆ ಬಸವರಾಜು ಅವರ ನೇತೃತ್ವದ ಜಾನಪದ ಕಲಾ ತಂಡಗಳು ಕಾರ್ಯಕ್ರಮವನ್ನ ನೀಡ್ತಾ ಇರುವಂತದ್ದು. ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಚರ್ಮ ವಾದ್ಯಗಳ ಕಲಾ ಪ್ರದರ್ಶನ ನೀಡಲಿದ್ದಾರೆ. ಸಾಮಾನ್ಯವಾಗಿ ಐಪಿಎಲ್ ಅಂತಂದ್ರೆ ಈಗ ಈ ಚಿಯರ್ ಗರ್ಲ್ಸ್ ತುಂಬಾನೇ ಅಟ್ರಾಕ್ಷನ್ ಆಗಿರ್ತಾ ಇದ್ರು ಈ ಹಿಂದೆ ಎಲ್ಲ. ಆದ್ರೆ ಈ ಬಾರಿ ನಮ್ಮ ಒಂದು ಸ್ಥಳೀಯ ಕಲೆಗೆ ಆದ್ಯತೆ ನೀಡಿರುವಂಥದ್ದು ಬಹಳ ಖುಷಿ ಕೊಡುವಂಥ ವಿಚಾರ. ಅದರಲ್ಲೂ ಕೂಡ ಮಂಡ್ಯದ ಕಲಾ ತಂಡಗಳು ಇಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸಮಾರೋಪ ಕಾರ್ಯಕ್ರಮದಲ್ಲಿ ಇವರು ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಅಲ್ಲಿ ಪ್ರದರ್ಶನ ಮಾಡಲಿದ್ದಾರೆ. ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಚರ್ಮ ವಾದ್ಯಗಳ ಕಲಾ ಪ್ರದರ್ಶನ ನಡೆಯಲಿದೆ. ಮಂಡ್ಯದ ಜಾನಪದ ಕಲಾ ತಂಡಗಳು ಎಲ್ಲ ಸಕಲ ಸಿದ್ಧತೆಗಳನ್ನ ಇದೀಗ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನಗೋಡದಲ್ಲಿ ಸಿಡಿದೆದ್ದಿದ್ದಾರೆ ಮೀನುಗಾರರು. ಭಾರೀ ಮೀನು ಸಿಗುವ ನಿರೀಕ್ಷೆಯಲ್ಲಿ ವಿವಿಧ ಗ್ರಾಮಗಳಿಂದ ಮೀನುಗಾರರಲ್ಲಿ ಬಂದಿದ್ರು. 5,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮತ್ಸ್ಯ ಪ್ರಿಯರು ಸೇರಿದ್ರು. ಒಬ್ಬರಿಂದ 600 ರೂಪಾಯಿ ವಸೂಲಿಯನ್ನ ಮಾಡಿತ್ತು ಕೆರೆ ಭೇಟಿ ಸಮಿತಿ. ಮೀನು ಸಿಗದ ಬೇಸರದಲ್ಲಿ ಹಣ ವಾಪಸ್ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ಹಣ ವಾಪಸ್ ನೀಡದ ಸಮಿತಿ ವಿರುದ್ಧ ಅಲ್ಲಿ ಬಂದಿದ್ದಂಥವರು ಸಿಡಿದೆದ್ದಿದ್ದಾರೆ. ಹಣ ವಾಪಸ್ ಕೊಡೋದಕ್ಕೆ ನಿರಾಕರಿಸಿದ್ರಿಂದ ಅವರು ಗಲಾಟೆ ಮಾಡಿದ್ದಾರೆ. ಸಮಿತಿಯ ಶಾಮಿಯಾನ ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಡುವಂತಾಯಿತು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೆ ಆರ್ಎಸ್ಎಸ್ ವಿರುದ್ಧ ಹರಿಹಾಯ್ದ ಸಿದ್ದರಾಮಯ್ಯ. ಆರ್ಯರು ಸಾವಿರಾರು ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಬಂದವರು, ನಾವ್ಯಾರು ಅವರ ರೀತಿ ಹೊರಗಡೆ ಹೋಗಿ ಅಂತ ಹೇಳಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯನವರು ಹರಿಹಾಯ್ದಿರುವಂಥದ್ದು. ಆರ್ಯರು ಸಾವಿರಾರು ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಬಂದವರು, ನಾವ್ಯಾರು ಅವರ ರೀತಿ ಹೊರಗಡೆ ಹೋಗಿ ಅಂತ ಹೇಳಲ್ಲ ಅಂತ ಹೇಳಿದ್ದಾರೆ. ನಾನು ದ್ರಾವಿಡ ಪಂಥಕ್ಕೆ ಸೇರಿದವನು ಎಂದಿದ್ರಲ್ಲಿ ತಪ್ಪೇನಿದೆ? ಕಾಂಗ್ರೆಸ್ ವರಿಷ್ಠರ ಮೂಲ ಪ್ರಶ್ನಿಸಿದ ಪ್ರತಾಪ್ ಸಿಂಹ ಹಾಗೂ ಅವರು ತಿರುಗೇಟನ ಕೊಟ್ಟಿದ್ದಾರೆ. ಅವರು ಇಟಲಿಯಿಂದ ಬಂದ್ರು, ಭಾರತದ ಪ್ರಜೆಯಾಗಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವರ ಸ್ಟೇಟ್ಮೆಂಟ್ಗೆ ತಿರುಗೇಟನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ದೇಶದವರನ್ನ ಮದುವೆಯಾಗಿದ್ದಾರೆ, ಈಗೇನ್ ದೇಶ ಬಿಟ್ಟು ಓಡ್ ಹೋಗ್ಬೇಕಾ? ಈ ದೇಶದವರನ್ನ ಮದುವೆಯಾಗಿ ಇಲ್ಲಿ ಇರಬೇಕೋ ಬೇಡವೋ? ನಮ್ ದೇಶದವರು ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅವರನ್ನು ಓಡಿಸ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಈಶ್ವರಪ್ಪ ವಿರುದ್ಧವೂ ಕೂಡ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಇಟಲಿಯವರು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಏನಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಅವರಿಗೂ ಕೂಡ ಸಿದ್ದರಾಮಯ್ಯನವರು ತಿರುಗೇಟನ ಕೊಟ್ಟಿದ್ದಾರೆ. ಅವ್ರು ಈಗ ಈ ದೇಶದ ಪ್ರಜೆಯಾಗಿದ್ದಾರೆ, ಇಲ್ಲಿನವ್ರ ಮದುವೆ ಆದ್ಮೇಲೆ ಇಲ್ಲೇ ಇರ್ಬೇಕಲ್ವಾ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಈಶ್ವರಪ್ಪ ವಿರುದ್ಧ ಕೂಡ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಆರ್ಯರು ಮಧ್ಯಪ್ರಾಚ್ಯ ಪ್ರದೇಶದಿಂದ ಬಂದಂಥವ್ರು, ಮಧ್ಯ ಏಷ್ಯಾದಿಂದ ಬಂದಂಥವ್ರು ಅಂತ ಹೇಳಿದ್ದೀರಿ. ನೀವು ಎಲ್ಲ ಚರಿತ್ರೆಯಲ್ಲಿ ಓದಿರ್ಬೇಕಲ್ಲ. ಆರ್ಯರು ಎಲ್ಲಿಂದ ಬಂದರು? ಆರ್ಯರು ಮಧ್ಯಪ್ರಾಚ್ಯ ಪ್ರದೇಶದಿಂದ ಬಂದರು, ಮಧ್ಯ ಏಷ್ಯಾದಿಂದ ಬಂದರು ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಹಿಂದೆ.
ಅವರು ಭಾರತೀಯರಾಗಿದ್ದಾರೆ, ನಮ್ದೇನು ತಕರಾರಿಲ್ಲ. ನಾನ್ಯಾರು ಕೂಡ ಅವ್ರ ರೀತಿಯಲ್ಲಿ ಹೊರಗಡೆ ಹೋಗಿ ಅಂತ ಹೇಳಕ್ ಹೋಗಲ್ಲ. ಅವರು ನಮ್ಮ ದೇಶದವರು, ಭಾರತೀಯರು ಆಗಿದ್ದಾರೆ, ಅದರಿಂದ ಅವ್ರು ಇಲ್ಲೇ ಇರಬೇಕು ಅಂತ ಹೇಳಿದ್ದೀನಿ. ಆದರೆ RSSಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀನಿ. ಈಗ ನನಗೆ ಬಸವರಾಜ ಬೊಮ್ಮಾಯಿ ನಾನು ಆರ್ಯರ ಪಂಥಕ್ಕೆ ಸೇರಿದವನ ಇಲ್ಲ ದ್ರಾವಿಡ ಪಂಥಕ್ಕೆ ಸೇರಿದವನ ಅಂತ. ನಾನು ದ್ರಾವಿಡ ಪಂಥಕ್ಕೆ ಸೇರಿದವನು ಅಂತ ಹೇಳಿದ್ದೀನಿ. ವಾಟ್ ಇಸ್ ರಾಂಗ್ ಇನ್ ದಟ್? ಆ ದ್ರಾವಿಡರಿದ್ದಾರಲ್ಲ ಈ ದೇಶದ ಮೂಲ ನಿವಾಸಿಗಳು, ಅದನ್ನು ಹೇಳಿದ್ದೀನಿ. ಅದು ಸತ್ಯ ಅಲ್ಲ ಅಂತ ಹೇಳಲಿ, ಪ್ರೂವ್ ಮಾಡಲಿ. ಅವ್ರು ಇಟಾಲಿಯನ್ರು, ಇಲ್ಲಿ ಬಂದು ಸಿಟಿಜನ್ ಆದರೆ ಅವ್ರು ಈ ದೇಶದವ್ರು ಆಗ್ತಾರೆ. ಈ ದೇಶದವ್ರನ್ನ ಮದುವೆ ಆಗಿದ್ದಾರೆ, ಓಡೋಗ್ಬೇಕಾ ಈ ದೇಶ ಬಿಟ್ಟು? ಈ ದೇಶದವ್ರು ಮದುವೆ ಆಗ್ಬಿಟ್ಟು ಇಲ್ಲಿ ಇರ್ಬೇಕೋ ಬೇಡವೋ? ಈಗ ನಮ್ಮ ದೇಶದವರೆಲ್ಲ ಅಮೇರಿಕಾಗೆ ಹೋಗೋರೆ, ಲಂಡನ್ಗೆ ಹೋಗಿದ್ದಾರೆ, ಬೇರೆ ದೇಶಗಳು ಹೋಗಿದ್ದಾರೆ. ಅವರೆಲ್ಲ ಅಲ್ಲಿ ಸಿಟಿಜನ್ಸ್ಗಳಾಗಿದ್ದಾರೆ. ಅವ್ರನ್ನೇನಂತ ಕರಿಬೇಕು? ಅವರೆಲ್ಲ ಓಡಿಸ್ಬಿಡೋದು ಆ ದೇಶ ಬಿಟ್ಟು. ಅವರು ಇಟಾಲಿಯನ್ನು, ಆ ದೇಶದವರು, ಇಟಲಿ ದೇಶದವರು ಇಲ್ಲಿ ಬಂದು ಇಲ್ಲಿ ಭಾರತೀಯರನ್ನ ಮದುವೆ ಆಗಿದ್ದಾರೆ. ರಾಜೀವ್ ಗಾಂಧಿ ಅವ್ರನ್ನ, ಅವ್ರು ಈ ದೇಶದವರಾಗಿದ್ದಾರೆ. ಈಶ್ವರಪ್ಪನಿಗೆ ಸಂಸ್ಕೃತಿನೇ ಇಲ್ಲ. ಅವ್ರಿಗೆ ಈಸ್ ಮೋಸ್ಟ್ ಅನ್ಕಲ್ಚರ್ಡ್ ಮ್ಯಾನ್ ಇನ್ ಪಾಲಿಟಿಕ್ಸ್. ಈಸ್ ಮೋಸ್ಟ್ ಅನ್ಕಲ್ಚರ್ಡ್ ಮ್ಯಾನ್. ಒಂದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಇದೆ, ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಪ್ರಕಾರ ಮಾತಾಡಬೇಕು. ಅದಿಲ್ಲದೆ ಹೋದ್ರೆ ಈಸ್ ಮೋಸ್ಟ್ ಅನ್ಕಲ್ಚರ್ಡ್. ST ಸೋಮಶೇಖರ್ ಕಾಂಗ್ರೆಸ್ನಲ್ಲಿ ಇದ್ದವರಲ್ವಾ, ನಮ್ಮ ಜೊತೆಲೆ ಇದ್ದವರಲ್ಲಪ್ಪ. ಅಲ್ಲಿಗೆ ಹೋಗಿ ಈ ಹೊಸದಾಗಿ ಮಡಿವಾಳರು ಇದ್ದಾರಲ್ಲ, ಗೋಣಿ ಚೀಲನೂ ಒಗಿತಾರೆ, ಆಮೇಲೆ ಬತ್ತ ಬಿಟ್ಬಿಡ್ತಾರೆ. ಹಂಗಾಗದ ಅವ್ರ ಕತೆ ಪಾಪ. ಅಲ್ಲಿ ಹೋಗ್ಬಿಟ್ಟು RSSನವ್ರು ಹೊಗಳಕ್ಕೆ ಶುರು ಮಾಡಿದ್ದಾರೆ. ಅವ್ರು RSS ಅಲ್ಲ, ಏನಲ್ಲ. ST ಸೋಮಶೇಖರ್ RSS ಕೇಳ್ರಿ ಅವ್ರಿಗೆ, ಆರ್ ಯು ಎನ್ RSS ಮ್ಯಾನ್ ಅಂತ ಕೇಳಿ ಅವ್ರಿಗೆ. ಈಸ್ ಎ ಕಾಂಗ್ರೆಸ್ ಮ್ಯಾನ್ ಬೇಸಿಕಲಿ. He left our party and joined Congress party. BJP in order to become the minister. ಅವ್ರು ಯಾವ RSS ರೇ? ಹೀಗೆ ಸಿದ್ದರಾಮಯ್ಯನವರು ಎಂದಿನಂತೆ ತಮ್ಮದೇ ಧಾಟಿಯಲ್ಲಿ ವಾಗ್ದಾಳಿಯನ್ನ ಮುಂದುವರೆಸಿದ್ರು. RSS ಅವರ ವಿರುದ್ಧ ಮಾತನಾಡಿದ್ರು. ಅಲ್ಲದೆ ಪ್ರತಾಪ್ ಸಿಂಹ ಅವರ ಹೇಳಿಕೆಗೂ ಕೂಡ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಆರ್ಯರು ಸಾವಿರಾರು ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಬಂದವರು, ನಾವ್ಯಾರು ಅವರ ರೀತಿ ಹೊರಗಡೆ ಹೋಗಿ ಅಂತ ಹೇಳಿಲ್ಲ. ನಿನ್ನ ಆರ್ಯರ ಅಥವಾ ದ್ರಾವಿಡ ಪಂಥಕ್ಕೆ ಸೇರಿದವರ ಅಂತಂದ್ರೆ ನಾನು ದ್ರಾವಿಡ ಅಂತ ಹೇಳ್ತೀವಿ, ಪ್ರೂಫ್ ಬೇಕಾದ್ರೆ ಮಾಡ್ತೀನಿ, ಇವ್ರಿಗೆ ಪ್ರೂಫ್ ಮಾಡಕ್ ಆಗುತ್ತಾ ಅಂತ ಕೂಡ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ನಾನು ದ್ರಾವಿಡ ಪಂಥಕ್ಕೆ ಸೇರಿದವನು ಅಂತ ಅದ್ರಲ್ಲಿ ಏನ್ ತಪ್ಪಿದೆ? ಕಾಂಗ್ರೆಸ್ ವರಿಷ್ಠರ ಮೂಲ ಪ್ರಶ್ನಿಸಿದಂತಹ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಸಿದ್ದರಾಮಯ್ಯನವರು ತಿರುಗೇಟನ ಕೊಟ್ಟಿದ್ದಾರೆ. ಇಟಲಿಯಿಂದ ಭಾರತಕ್ಕೆ ಬಂದು ಭಾರತದ ಪ್ರಜೆಯಾಗಿದ್ದಾರೆ. ಇಲ್ಲಿನ ಪ್ರಜೆಗಳು ಬೇರೆ ಬೇರೆ ಕಂಟ್ರಿಗಳಲ್ಲಿ ವಾಸ ಮಾಡ್ತಿದ್ದಾರೆ, ಅಲ್ಲಿನ ಸಿಟಿಸನ್ಶಿಪ್ ತಗೊಂಡಿದ್ದಾರೆ, ಅಲ್ಲೇ ಇದ್ದಾರೆ. ಹಾಗಾದ್ರೆ ಅವರೆಲ್ಲರನ್ನು ಓಡಿಸ್ಬಿಡ್ಬೇಕಾ? ಹಾಗಾಗಿ ಇಟಲಿಯವರು, ಸೋನಿಯಾ ಗಾಂಧಿ ಅವರು ಇಲ್ಲಿ ಬಂದಿದ್ದಾರೆ, ಈ ದೇಶದ ಸೊಸೆಯಾಗಿದ್ದಾರೆ, ಹಾಗಾಗಿ ಅವರು ಇಲ್ಲಿನ ಪ್ರಜೆಯಾಗಿ ಮುಂದುವರೆದಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯನವರು ತಮ್ಮದೇ ಧಾಟಿಯಲ್ಲಿ ವಾಗ್ದಾಳಿಯನ್ನ ಮುಂದುವರೆಸಿದ್ರು. ಅದರ ಜೊತೆಗೆ ಈಶ್ವರಪ್ಪ ಅವರ ವಿರುದ್ಧ ಕೂಡ ಖಾರವಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಶ್ವರಪ್ಪರಿಗೆ ಸಂಸ್ಕೃತಿನೇ ಇಲ್ಲ, ಮೋಸ್ಟ್ ಅನ್ಕಲ್ಚರ್ಡ್ ಮ್ಯಾನ್ ಇನ್ ಪಾಲಿಟಿಕ್ಸ್ ಅಂತ ಈಶ್ವರಪ್ಪ ಅವರ ವಿರುದ್ಧ ಕೂಡ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಒಂದ್ ಕಡೆ ಟ್ವೀಟ್ ವಾರ್ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಎಂದಿನಂತೆ ತಮ್ಮದೇ ಧಾಟಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, RSS ವಿರುದ್ಧ ಮಾತನಾಡಿದ್ದಾರೆ. ಅದರ ಜೊತೆಗೆ ಈಶ್ವರಪ್ಪ ಅವರ ವಿರುದ್ಧ ಕೂಡ ವಾಗ್ದಾಳಿ ಮಾಡಿದ್ರು. ಮತ್ತೆ ಬಿಜೆಪಿ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್. ಟ್ವಿಟರ್ನಲ್ಲಿ RSS ವಿರುದ್ಧ ಕೆಪಿಸಿಸಿ ಕಿಡಿ. RSS ಅನ್ನ ಸಪುಂಸಕ ಸಂಘಟನೆ ಅಂತ ಕರೆದಿದೆ ಕಾಂಗ್ರೆಸ್. ಟ್ವಿಟರ್ನಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದ್ದು. ಟ್ವಿಟರ್ನಲ್ಲಿ RSS ವಿರುದ್ಧ ಕಿಡಿಕಾರಿದ್ದಾರೆ. ಈ ದೇಶದ ರಾಷ್ಟ್ರಧ್ವಜಕ್ಕೆ RSS ಬೆಲೆ ಕೊಟ್ಟಿಲ್ಲ ಅಂತ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಗಾಂಧೀಜಿ ಹತ್ಯೆಯನ್ನು RSS ಸಂಭ್ರಮಿಸುತ್ತೆ. RSS ಯಾವತ್ತಿಗೂ ದೇಶ ಪ್ರೇಮಿ ಸಂಘಟನೆ ಆಗಲಾರದು ಅಂತ ಟ್ವೀಟ್ ಮಾಡಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನ ಹೀಗೆಳೆಯುತ್ತಾ ಬ್ರಿಟಿಷರ ಸೈನ್ಯ ಸೇರಲು RSS ತುದಿಗಾಲಲ್ಲಿ ನಿಂತಿರ್ಲಿಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ದೇಶದ ಸ್ವಾತಂತ್ರ್ಯಕ್ಕೆ ನಯಾ ಪೈಸೆ ಕೊಡುಗೆ ಕೊಟ್ಟಿಲ್ಲ RSS. ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರಿಗೆ ಹಿಡಿದುಕೊಡ್ತಾ ಇದ್ದ RSS ಸಂಘಟನೆ ದೇಶದ್ರೋಹಿ ಸಂಘಟನೆಯಲ್ಲದೆ ಮತ್ತೇನು ಅಂತ ಟ್ವಿಟರ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ಬಾಪೂಜಿ, ಮಹಾತ್ಮ ಗಾಂಧೀಜಿ ಅವರು ಸತ್ತ ದಿನ ಸಿಹಿ ಹಂಚಿದ್ದ ಗುಳ್ಳೆನರಿ RSS ಹೇಗೆ ತಾನೇ ದೇಶ ಪ್ರೇಮಿ ಸಂಘಟನೆ ಆಗಬಹುದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ.
RSS ವಿರುದ್ಧ ಇದೀಗ ಕಾಂಗ್ರೆಸ್ ಟ್ವೀಟ್ ವಾರ್ ಅನ್ನ ಶುರು ಮಾಡಿರುವಂತದ್ದು. RSS ಅನ್ನ ದೇಶದ್ರೋಹಿ ಸಂಘಟನೆ ಅಂತ ಆರೋಪ ಮಾಡಿದ್ದಾರೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಂಥವರನ್ನೇ ಇವರು ಹೀಗೆಳಿತಾರೆ. ಇದು ಮಾಡಿರುವಂತಹ ಒಂದು ಟ್ವೀಟ್. ರಾಜ್ಯ ಕಾಂಗ್ರೆಸ್ ಟ್ವಿಟರ್ ಖಾತೆಯಲ್ಲಿ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಹೆಜ್ಜೆ ಹೆಜ್ಜೆಗೂ ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನ ಹೀಗೆಳೆಯುತ್ತಾ ಬ್ರಿಟಿಷರ ಸೈನ್ಯ ಸೇರಲು RSS ತುದಿಗಾಲ ನಿಂತಿರಲಿಲ್ವಾ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ಬಾಪೂಜಿ ಮಹಾತ್ಮ ಗಾಂಧಿ ಅವರು ಸತ್ತ ದಿನ ಸಿಹಿ ಹಂಚಿದ ಗುಳ್ಳೆನರಿ RSS ಹೇಗೆ ತಾನೇ ದೇಶ ಪ್ರೇಮಿ ಸಂಘಟನೆಯಾಗತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡಿ RSS ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. RSS ಮುಖವಾಣಿ ಆರ್ಗನೈಸರ್ 1970 ಜನವರಿ 11ರಂದು ತನ್ನ ಸಂಪಾದಕೀಯದಲ್ಲಿ ಗಾಂಧೀಜಿ ಅವರ ಬಗ್ಗೆ ವಿಷಪೂರಿತ ಲೇಖನವನ್ನ ಪ್ರಕಟ ಮಾಡಿರಲಿಲ್ವಾ? ನಾವು 3 ಜನ ಸಹೋದರರು, ಅಂದ್ರೆ ನಾಥುರಾಮ್, ನಾನು, ದತ್ತಾತ್ರೇಯ, ನಾವು ಮನೆಯಲ್ಲಿ ಬೆಳೆದೆವು ಎಂಬುದಕ್ಕಿಂತ RSS ಸಂಘಟನೆಯಲ್ಲೇ ಬೆಳೆದೆವು ಅಂತ ಹೇಳಬಹುದು. ಇದು ಗೋಪಾಲ ಗೋಡ್ಸೆಯ ಮಾತುಗಳು ಅಂತ ಕೂಡ ಅವರು ಇಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗೆ ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡಿ RSS ವಿರುದ್ಧ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಗಾಂಧೀಜಿ ಹತ್ಯೆಯನ್ನು ಕೂಡ RSS ಸಂಭ್ರಮಿಸಿತ್ತು. ಇದೊಂದು ದೇಶದ್ರೋಹಿ ಸಂಘಟನೆಯಲ್ಲದೆ ಮತ್ತೇನು ಅಂತ ಪ್ರಶ್ನೆ ಮಾಡಲಾಗಿದೆ. ಒಂದ್ ಕಡೆ ಈಗ ಸಿದ್ದರಾಮಯ್ಯನವರ ಮಾತುಗಳನ್ನು ಕೂಡ ಕೇಳಿದ್ವಿ. ಅವರು ಕೂಡ ಅದೇ ತಮ್ಮದೇ ದಾಟಿಯಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಮತ್ತೊಂದ್ ಕಡೆ ಕಾಂಗ್ರೆಸ್ ಟ್ವೀಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡಿ RSS ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನೇರವಾಗಿ ಅವರು ಆರೋಪ ಮಾಡ್ತಾ ಇರೋದೇನಂದ್ರೆ RSS ಒಂದು ದೇಶದ್ರೋಹಿ ಸಂಘಟನೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಗಾಂಧೀಜಿ ಅವರು ಸತ್ತಂತ ಸಂದರ್ಭದಲ್ಲಿ ಅವರು ಸಿಹಿ ಹಂಚಿ ಸಂಭ್ರಮಿಸ್ತಾರೆ. ಆ ರೀತಿಯಾದಂತಹ ಒಂದು ಬುದ್ಧಿ RSSಗಿದೆ. ಗಾಂಧೀಜಿ ಸತ್ತ ದಿನ ಸಿಹಿ ಹಂಚಿದ ಗುಳ್ಳೆನರಿ RSS ಹೇಗೆ ತಾನೇ ದೇಶ ಪ್ರೇಮಿ ಸಂಘಟನೆ ಆಗಬಲ್ಲದು? ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಕೊಡುಗೆ ಏನಾಗಿದೆ? ಬ್ರಿಟಿಷರ ಜೊತೆ ಸೇರೋದಕ್ಕೆ ಅವರು ತುದಿಗಾಲಲ್ಲಿ ನಿಂತಿದ್ರು ಅನ್ನುವಂತಹ ಬಹಳಷ್ಟು ಗಂಭೀರವಾದಂತಹ ಆರೋಪಗಳನ್ನ RSS ಮೇಲೆ ಈಗ ಕಾಂಗ್ರೆಸ್ ಮಾಡಿರುವಂಥದ್ದು. ಬ್ಯಾಕ್ ಟು ಬ್ಯಾಕ್ ಟ್ವೀಟ್ಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅದನ್ನ ಹೀಗೆಳಿತಾ ಬ್ರಿಟಿಷರ ಸೈನ್ಯ ಸೇರಲು RSS ತುದಿಗಾಲ ನಿಂತಿರ್ಲಿಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಾಪೂಜಿ ಸತ್ತ ದಿನ ಇವರು ಸಂಭ್ರಮ ಮಾಡಿದ್ರು, ಸಿಹಿ ಹಂಚಿದ್ರು, ಅಂತಹ ಒಂದು ದೇಶದ್ರೋಹಿ ಸಂಘಟನೆ ಇದು ಅಂತ RSS ವಿರುದ್ಧ ಆರೋಪಗಳನ್ನ ಮಾಡಲಾಗಿದೆ. ವೆಲ್ಕಮ್ ಬ್ಯಾಕ್. ಮತ್ತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಟ್ವಿಟರ್ನಲ್ಲಿ RSS ವಿರುದ್ಧ ಕೆಪಿಸಿಸಿ ಕಿಡಿಕಾರಿದೆ. RSS ಅನ್ನ ನಪುಂಸಕ ಸಂಘಟನೆ ಅಂತ ಕಾಂಗ್ರೆಸ್ ಟ್ವಿಟರ್ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈ ದೇಶದ ರಾಷ್ಟ್ರ ಧ್ವಜಕ್ಕೆ RSS ಬೆಲೆ ಕೊಟ್ಟಿಲ್ಲ. ಗಾಂಧೀಜಿ ಹತ್ಯೆಯನ್ನು RSS ಸಂಭ್ರಮಿಸುತ್ತೆ. RSS ಯಾವತ್ತಿಗೂ ಕೂಡ ದೇಶ ಪ್ರೇಮಿ ಸಂಘಟನೆ ಆಗಲಾರದು, ಅದೊಂದು ದೇಶದ್ರೋಹ ಸಂಘಟನೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಹೆಜ್ಜೆಗೂ ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನ ಹೀಗೆಳಿತಾ ಬ್ರಿಟಿಷರ ಸೈನ್ಯ ಸೇರಲು RSS ತುದಿಗಾಲಲ್ಲಿ ನಿಂತಿರ್ಲಿಲ್ವಾ? ಈ ದೇಶದ ಸ್ವಾತಂತ್ರ್ಯಕ್ಕೆ ನಯಾ ಪೈಸೆ ಕೊಡುಗೆ ಇಲ್ಲ RSS ಅಂತ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಲಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರಿಗೆ ಹಿಡ್ಕೊಡ್ತಾ ಇದ್ದಂತಹ RSS ಸಂಘಟನೆ ಅದನ್ನ ದೇಶದ್ರೋಹಿ ಸಂಘಟನೆ ಅಲ್ಲದೆ ಮತ್ತಿನ್ನೇನಂತ ಕರೀಬೇಕು? ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಬಾಪೂಜಿ ಮಹಾತ್ಮ ಗಾಂಧೀಜಿ ಅವರು ಸತ್ತ ದಿನ ಸಿಹಿ ಹಂಚಿದ ಗುಳ್ಳೆನರಿ RSS ಹೇಗೆ ತಾನೇ ದೇಶ ಪ್ರೇಮಿ ಸಂಘಟನೆ ಆಗತ್ತೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. RSS ಮುಖವಾಣಿ ಆರ್ಗನೈಸರ್ 1970 ಜನವರಿ 11ರಂದು ತನ್ನ ಸಂಪಾದಕೀಯದಲ್ಲಿ ಗಾಂಧೀಜಿ ಅವರ ಬಗ್ಗೆ ವಿಷಪೂರಿತ ಲೇಖನವನ್ನ ಪ್ರಕಟ ಮಾಡಿರಲಿಲ್ವಾ? ನಾವು 3 ಜನ ಸಹೋದರರು, ಅಂದ್ರೆ ನಾಥುರಾಮ್, ನಾನು, ದತ್ತಾತ್ರೇಯ, ನಾವು ಮನೆಯಲ್ಲಿ ಬೆಳೆದೆವು ಎಂಬುದಕ್ಕಿಂತ RSS ಸಂಘಟನೆಯಲ್ಲೇ ಬೆಳೆದೆವು ಅಂತ ಹೇಳಬಹುದು. ಇದು ಗೋಪಾಲ ಗೋಡ್ಸೆಯ ಮಾತುಗಳು. ಸೊ ಅದನ್ನೆಲ್ಲವನ್ನ ಕೂಡ ಅವರು ಟ್ವಿಟರ್ನಲ್ಲಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧುರಾಶ್ವತ್ಥದಲ್ಲಿ ಫೋಟೋ ಗ್ಯಾಲರಿ ಬಗ್ಗೆ ಖ್ಯಾತೆ ತೆಗೆಯಲಾಗಿತ್ತು. ಗ್ಯಾಲರಿಯಲ್ಲಿನ ಕೆಲ ಫೋಟೋಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿತ್ತು. ನ್ಯೂಸ್ 18 ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ವಿಧುರಾಶ್ವತ್ಥದಲ್ಲಿ ಫೋಟೋ ಗ್ಯಾಲರಿ ಬಗ್ಗೆ ಖ್ಯಾತೆಯನ್ನ ತೆಗೆಯಲಾಗಿತ್ತು. ಕೆಲವು ಹಿಂದೂ ಪರ ಸಂಘಟನೆಗಳು ಗ್ಯಾಲರಿಯಲ್ಲಿನ ಕೆಲ ಫೋಟೋಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಹಿಂದೂ ಸಂಘಟನೆ ಬಜರಂಗ ದಳದಿಂದ ಇವತ್ತು ರ್ಯಾಲಿ ಮಾಡಲಾಗಿದೆ. ಬೆಂಗಳೂರಿನಿಂದ ವಿಧುರಾಶ್ವತ್ಥದವರೆಗೆ ಬೈಕ್ ರ್ಯಾಲಿ ನಡೆಸಲಾಗಿದೆ. ಅಮೃತ ಭಾರತೀಯರಿಗೆ ಕನ್ನಡದ ದಾರತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ರ್ಯಾಲಿಯನ್ನ ಮಾಡಲಾಗಿರುವಂತದ್ದು. 500ಕ್ಕೂ ಹೆಚ್ಚು ಬೈಕ್ಗಳಿಂದ ಹಿಂದೂಪರ ಸಂಘಟನೆಗಳು ರ್ಯಾಲಿಯನ್ನ ಮಾಡ್ತಾ ಇವೆ.
500ಕ್ಕೂ ಹೆಚ್ಚು ಬೈಕ್ಗಳಿಂದ ವಿದುರಾಶ್ವತ್ಥರವರೆಗೂ ಕೂಡ ರ್ಯಾಲಿ ಮಾಡಲಾಗಿದೆ. ವಿವಾದಿತ ಫೋಟೋಗಳ ಮೇಲೆ ದಾಳಿ ನಡೆಯೋ ಆತಂಕದಲ್ಲಿ ಬೈಕ್ ರ್ಯಾಲಿ ಹಿನ್ನೆಲೆಯಲ್ಲಿ ವಿದುರಾಶ್ವತ್ಥದಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಫೋಟೋ ಗ್ಯಾಲರಿಯನ್ನ ಪೊಲೀಸರು ಬಂದ್ ಮಾಡಿದ್ದಾರೆ. ಗ್ಯಾಲರಿ ಸುತ್ತಮುತ್ತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದೇವಾಲಯದ ಬಳಿ ಕಾರ್ಯಕ್ರಮ ನಡೆಯುತ್ತೆ. ಫೋಟೋ ಗ್ಯಾಲರಿ ಬಂದ್ ಮಾಡಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ಆ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಈ ಫೋಟೋ ಗ್ಯಾಲರಿ ಏನಿದೆ ವಿದುರಾಶ್ವತ್ಥದಲ್ಲಿ, ಈ ಫೋಟೋ ಗ್ಯಾಲರಿಯಲ್ಲಿರುವಂತಹ ಕೆಲವೊಂದು ಫೋಟೋಗಳು ಹಾಗೆ ಅದರ ಕೆಳಗಡೆ ಬರಹ ಇರತ್ತಲ್ಲ, ಅಡಿ ಬರಹ, ಆ ಒಂದು ಬರಹಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಇಲ್ಲಿರುವಂತಹ ಕೆಲವೊಂದು ಫೋಟೋಗಳನ್ನ ತೆಗಿಬೇಕು, ಸ್ವಾತಂತ್ರ್ಯ ಹೋರಾಟಗಾರರಲ್ಲದವರ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ, ಇವರ ಫೋಟೋ ಯಾಕಿದೆ, ಬೇರೆಯವ್ರ ಫೋಟೋ ಯಾಕಿಲ್ಲ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿ ಗಲಾಟೆಯನ್ನ ಮಾಡಲಾಗಿತ್ತು. ಈಗ ಬೈಕ್ ರ್ಯಾಲಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ಆ ಫೋಟೋ ಗ್ಯಾಲರಿಯನ್ನ ಬಂದ್ ಮಾಡಲಾಗಿದೆ. ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಸುಮಾರು 1,000 ಮಂದಿ ಯುವಕರುಗಳು ಬೈಕ್ ರ್ಯಾಲಿ ಮುಖಾಂತರ ಸ್ವತಂತ್ರ ಬಂದು 75ನೇ ವರ್ಷದ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಯಾರ್ಯಾರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ತಮ್ಮ ಜೀವನ ಸಮರ್ಪಣೆ ಮಾಡಿದ್ದಾರೆ, ಅಂಥವರೆಲ್ಲರಿಗೂ ಒಂದು ಗೌರವ ಸಮರ್ಪಣೆ ಮಾಡೋ ದೃಷ್ಟಿಯಿಂದ, ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡೋ ದೃಷ್ಟಿಯಿಂದ ಬೈಕ್ ರ್ಯಾಲಿನ ಆಯೋಜನೆ ಮಾಡಿದ್ದೀವಿ. ಯಾವುದು ಸತ್ಯಕ್ಕೆ ದೂರವಾಗಿರುವಂಥ ಫೋಟೋಗಳನ್ನ ಹಾಕಿದ್ದಾರೆ ಅಂತ ತೆಗಿಬೇಕಂತ ನಾನು ಆಗ್ರಹ ಮಾಡ್ತೀನಿ. ಸರ್ಕಾರಕ್ಕೆ ಒಂದು ಮನವಿನೂ ಕೊಡ್ತೀವಿ. ಯಾರು ಸ್ವತಂತ್ರಕ್ಕೋಸ್ಕರ ನಿಜವಾಗ್ಲೂ ಹೋರಾಟ ಮಾಡಿದರೆ ಅವರೆಲ್ಲರೂ ಇರಲಿ, ಸ್ವತಂತ್ರಕ್ಕೆ ಸಮರ್ಪಣೆ ಮಾಡಿದಂಥ ಎಲ್ರಿಗೂ ನಾವು ಗೌರವ ಕೊಡ್ತೀವಿ. ಆದರೆ ಅನವಶ್ಯಕವಾಗಿ ಕೆಲವು ಕಮ್ಯುನಿಸ್ಟಿನ ಕೆಲವು ವಿಕೃತ ಮನಸ್ಸಿನಿಂದ ಈ ಬೇರೆ ಬೇರೆ ಅವರಿಗೆ ವಿಕೃತ ಭಾವನೆಯಿಂದ ಕೆಲವೊಂದು ಬರೆದಿರೋಂಥದ್ದನ್ನು ಅಂಥ ಫೋಟೋಗಳನ್ನ ನಾವು ತೆಗಿಬೇಕಂತ ಆಗ್ರಹ ಮಾಡ್ತೀವಿ. ನಾವು ಭಾಳ ಸ್ಪಷ್ಟ ಹೇಳ್ತೀವಿ, ನಾವು ಮುತ್ತಿಗೆ ಹಾಕ್ಲಿಕ್ಕೆ ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ ಗೌರವ ಸಮರ್ಪಣೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀವಿ. ಇಲ್ಲಿ ಒಂದು ಬಲಿದಾನ ಆದಂಥ ಈ ಪ್ಲೇಸ್ ಇದು. ಸ್ವತಂತ್ರಕ್ಕೋಸ್ಕರ ನಮ್ಮ ಯುವಕರ ಮೇಲೆ, ನಮ್ಮ ಬಂಧುಗಳ ಮೇಲೆ ಅನವಶ್ಯಕವಾಗಿ ಪೊಲೀಸರು ಶೂಟ್ ಮಾಡಿದರು, ತಮ್ಮ ಜೀವನ ಸಮರ್ಪಣೆ ಮಾಡಿದರು. ಇದೊಂದು ಜಾಲಿಯನೋ ಭಾಗ, ಕರ್ನಾಟಕದ ಜಾಲಿಯನೋ ಭಾಗ ಇದು. ಅದಕ್ಕೋಸ್ಕರನೇ ನಾವು ಅಷ್ಟು ದೂರದಿಂದ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು, ಗೌರವ ಸಮರ್ಪಿಸಬೇಕು ಅಂತ ಬರ್ತಾ ಇದ್ವಿ. ಮುತ್ತಿಗೆ ಹಾಕ್ಲಿಕ್ಕಲ್ಲ ಇದು. ಪೊಲೀಸರು ಅನವಶ್ಯಕವಾದಂಥ ಗೊಂದಲವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಾನು ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನಗೋಡದಲ್ಲಿ ಮೀನ್ ಹಿಡಿಯೋ ವಿಚಾರಕ್ಕೆ ದೊಡ್ಡ ರಾದ್ಧಾಂತವೇ ನಡೆದು ಹೋಗಿದೆ. ಕಾನಗೋಡ ಕೆರೆಯಲ್ಲಿ ಮೀನ್ ಹಿಡಿಯಲು ಒಬ್ಬರಿಂದ 600 ರೂಪಾಯಿ ನಿಗದಿಪಡಿಸಿತ್ತು. ಯಾರು ಬೇಕಾದ್ರೂ ಬಂದು 600 ರೂಪಾಯಿ ಕೊಟ್ಟು ಎಷ್ಟು ಬೇಕಾದ್ರೂ ಮೀನ್ ಹಿಡಿಯಬಹುದಿತ್ತು. ಭಾರಿ ಮೀನ್ ಸಿಗುವ ನಿರೀಕ್ಷೆಯಲ್ಲಿ ವಿವಿಧ ಗ್ರಾಮಗಳಿಂದ 5,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆದ್ರೆ ಕೆರೆಯಲ್ಲಿ ಮೀನುಗಳೇ ಇಲ್ಲದ ಕಾರಣಕ್ಕೆ ಗಲಾಟೆ ಮಾಡಿ ಸಮಿತಿಯ ಶಾಮಿಯಾನವನ್ನ ಕಿತ್ತಿಸಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಎಚ್ಚೆತ್ತ ಕೆರೆ ಬೇಟೆ ಸಮಿತಿ ಎಲ್ಲಾ ಹಣವನ್ನ ವಾಪಸ್ ಕೊಡ್ತಾ ಇದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಅಕ್ಕಪಕ್ಕದ ಗ್ರಾಮದವರು ಬಂದಿದ್ರು. ಒಂದ್ ಕಡೆ ಒಬ್ಬರಿಗೆ 600 ರೂಪಾಯಿ ಫಿಕ್ಸ್ ಮಾಡಿದ್ರು. ಇದರಿಂದ ಲಕ್ಷಾಂತರ ರೂಪಾಯಿ ಹಣ ಕೂಡ ಸಂಗ್ರಹ ಆಗಿತ್ತು. ಆದ್ರೆ ಈ ಕಡೆ ದುಡ್ಡು ಕೊಟ್ಟು ಮೀನು ಇಲ್ಲದೆ ಖಾಲಿ ಕೈಯಲ್ಲಿ ಹೋಗ್ಬೇಕಲ್ಲ ಅಂತ ಅಲ್ಲಿ ಬಂದಂತವರು ಆಕ್ರೋಶ ವ್ಯಕ್ತಪಡಿಸಿದ್ರು ಸಮಿತಿ ವಿರುದ್ಧ. ಫಸ್ಟಿಗೆ ಸಮಿತಿಯವರು ಹಣ ವಾಪಸ್ ಕೊಡೋದಕ್ಕೆ ನಿರಾಕರಿಸಿದ್ರು. ಆದ್ರೆ ಅಲ್ಲಿ ದೊಡ್ಡ ಗಲಾಟೆ ಆದ್ಮೇಲೆ ಪೊಲೀಸರು ಕೂಡ ಅಲ್ಲಿ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡಬೇಕಾಯ್ತು. ಸೊ ಹಾಗಾಗಿ ಫೈನಲಿ ಸಮಿತಿಯವರಿಗೆ ಅಲ್ಲಿ ಯಾರ್ಯಾರು ಹಣ ಕೊಟ್ಟು ಮೀನು ಹಿಡಿಯೋದಕ್ಕೆ ಬಂದಿದ್ರು ಅವರಿಗೆಲ್ಲ ಅವ್ರವ್ರ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ. ಇಲ್ರಿ ಟೈಮ್ ಓವರ್ ಆಯ್ತು, ಹಂಗೆ ಅಲ್ಲೇ ಹೇಳಿದ್ರು. ಎಷ್ಟು ಚೆನ್ನಾಗಿ ಕಾಣ್ತೈತೆ